ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಈಗ ವೀಕೆಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳು ಸ್ವಲ್ಪ ಟ್ರೆಕ್ಕಿಂಗ್ ರೀತಿ ಹೋಗೋಣ, ಎಲ್ಲಾದರೂ ದೂರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಹಾಗಾಗಿ ಶ್ರವಣಬೆಳಗೊಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಕ್ಕಳು ನೋಡಿರಲಿಲ್ಲ, ಹಾಗಾಗಿ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಅತ್ತೆನೂ ಬಂದಿದ್ದಾರೆ, ಬಟ್ ಅವ್ರಿಗೆ ಹತ್ತಕ್ಕಾಗಲ್ಲ, ತುಂಬ ಇದಿರೋದ್ರಿಂದ ಕಷ್ಟ ಆಗುತ್ತೆ. ಅವರು ಹಾಗೆ ಕೆಳಗಡೆನೇ ರೆಸ್ಟ್ ಮಾಡ್ತಾರೆ. ನಾವು ಮಾತ್ರ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ ಹೇಗೆಲ್ಲ ಇರುತ್ತೆ ಅಂತ ನೋಡಿ. ಎಂಟ್ರೆನ್ಸಿಂದ ರೈಟ್ ಸೈಡಿಗೆ ಎಲ್ಲ ಫುಲ್ಲು ಈ ಥರ ಶಾಪ್ಸು ಎಲ್ಲ ಇದೆ. ಅಷ್ಟೊಂದು ಏನೂ ರಶ್ ಇರಲಿಲ್ಲ. ನಾವು ಬೇಗನೆ ಬಂದಿದ್ದೀವಿ. ಬೇಗ ಮೀನ್ಸ್ ಒಂದು 11 ಹಂಗೆ ಆಗ್ಬಿಟ್ಟಿತ್ತು. ಬಿಸಿಲು ಸ್ಟಾರ್ಟ್ ಆಗಿತ್ತು. ಮತ್ತು ಇಲ್ಲೇನಪ್ಪ ಅಂದರೆ ಬರೀ ಕಾಲಲ್ಲಿ ಕೆಲವ್ರು ಹತ್ತಕ್ಕಾಗಲ್ಲ ಅನ್ನೋರು ಸಾಕ್ಸ್ ಹಾಕ್ಕೊಂಡು ಹೋಗಿ, ಯಾಕಂದರೆ ಬಿಸಿಲು ಇರುತ್ತೆ ಅಂತಾರೆ. ಬಟ್ ಸಾಕ್ಸ್ ಹಾಕ್ಕೊಂಡು ಹೋದರೆ ಸ್ಕಿಡ್ ಆಗ್ಬೋದು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾವೇನೂ ತೊಗೊಳ್ಳಿಲ್ಲ. ಇಲ್ಲೆಲ್ಲ ಸೇಲ್ ಮಾಡ್ತಿದ್ದಾರೆ, ಸಾಕ್ಸ್ ತೊಗೊಳ್ಳಿ ಕಾಲು ಸುಡುತ್ತೆ ಅಂತ. ಜನಗಳು ಬರೋರು ಬರ್ತಿದ್ದಾರೆ. ಆಲ್ರೆಡಿ ಹತ್ತಿ ಮತ್ತೆ ಅಲ್ಲಿ ನೋಡ್ಕೊಂಡು ಕೆಳಗೆ ಇಳಿದು ಹೋಗೋರು ಇದ್ದಾರೆ. ಸರಿ ಅಂತೇಳಿ ನಮ್ಮ ಅತ್ತೆಯವ್ರನ್ನ ಅಲ್ಲೇ ಸೈಡ್ನಲ್ಲಿ ಕೂರಿಸ್ಬಿಟ್ಟು ನಾವು ಹೋಗ್ಬಿಟ್ಟು ಬರ್ತೀವಿ, ನೀವು ಕೂತಿರಿ ಅಮ್ಮ ಅಂಥೇಳಿ ಹೊರಟ್ವಿ. ಮಕ್ಕಳು ಫುಲ್ಲ ಎಕ್ಸೈಟ್ ಆಗಿದ್ದಾರೆ. ಹೇಗಿರುತ್ತೆ, ಹೇಗಿರಬಹುದು ಅಂತ ಹೇಳಿ. ಗೊಮ್ಮಟೇಶ್ವರ ಅವರು ನೋಡೇ ಇಲ್ಲ ಮಕ್ಕಳುಗಳು, ಅದಕ್ಕೆ ನೋಡೋಣ ಅಂದ್ಕೊಂಡೇ ಬಂದಿದ್ದೀವಿ. ನೋಡಿ ಹೇಗಿದೆ ಇದು, ಏನು ಬಂಡೆನಲ್ಲೇ ಮಾಡಿರುವಂಥ ಸ್ಟೆಪ್ಸ್ ಇದು. ಅಲ್ಲಿ ನೋಡಿ ಆರಾಮ್ಸೆ ಅನಿಸುತ್ತೆ, ನೋಡಿದ್ರೆ ನಾವು ಆರಾಮ್ಸೆ ಹೋಗ್ಬೋದು ಅಂತ. ಅಂದ್ರೂ ಈ ಬಿಸಿಲು ಇದಕ್ಕೆ ಸ್ವಲ್ಪ ನಡೀತಾನೇ ತುಂಬಾ ಸುಸ್ತಾದಂಗೆ ಆಗಿಬಿಡುತ್ತೆ. ಮಕ್ಳಿಗಂತೂ ಆರಾಮ್ಸೆ ಹತ್ಕೊಂಡು ಹೋಗ್ತಾರೆ. ನಮ್ಮ ಮನೆಯವರು ಹೋಗ್ತಾರೆ, ಬಟ್ ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಮುಂದೆ ಹೋಗ್ತಾ ಇನ್ನು ಮೆಟ್ಲು ಸ್ವಲ್ಪ ಸ್ಟ್ರೈಟ್ ಇದೆ, ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಅದಕ್ಕೆ ನಾನು ಏನು ಮಾಡ್ತಿದ್ದೆ, ನನಗೆ ಎಲ್ಲಿ ಸುಸ್ತಾದಂಗೆ ಆಗುತ್ತೆ ಒಂದು ಸೈಡ್ ಕೂತ್ಕೊಂಡ್ಬಿಡ್ತಿದ್ದೆ. ಇವ್ರ ಪಾಪ ನನ್ನನ್ನು ಕಾಯ್ಕೊಂಡು ನಿಧಾನವಾಗಿ ಕರ್ಕೊಂಡು ಬರ್ತಿದ್ರು. ಮಕ್ಕಳಂತೂ ಆಲ್ರೆಡಿ ನೋಡಿ ಎಷ್ಟು ದೂರ ಹೋಗಿ ಮುಂದೆ ನಿಂತ್ಕೊಂಡು ಕೂಗ್ತಿದ್ರು, ಬೇಗ ಬನ್ನಿ ಅಂತ ಹೇಳಿ. ಒಂದು ಸೈಡು ಹತ್ತೋಂಗೆ ಮಾಡಿದ್ದಾರೆ, ಇನ್ನೊಂದು ಸೈಡ್ ಇಳಿಯೋಂಗೆ ಮಾಡಿದ್ದಾರೆ. ಈ ಕಡೆ ಇವಾಗ ನಾನೇನು ಹೋಗ್ತಾಯಿದ್ದೀವಿ ನೋಡಿ, ಇದು ಹತ್ಕೊಂಡು ಹೋಗೋದಕ್ಕೆ. ಆ ಕಡೆ ರೈಟ್ ಸೈಡಲ್ಲಿ ನೋಡಿ, ಅಲ್ಲಿಂದ ಇಳಿತಿದ್ದಾರೆ ನೋಡಿ. ಅಲ್ಲಿ ಇಲ್ಲೆಲ್ಲ ಮೊದಲು ಅಷ್ಟು ಇದು ಕಂಬಿಗಳೆಲ್ಲ ಹಾಕಿರಲಿಲ್ಲ ಅಂತೆ. ಇವಾಗ ಚೆನ್ನಾಗಿ ಸೆಕ್ಯೂರಿಟಿ ಆಗಿದೆ. ಇಲ್ಲಿ ಆರಾಮ್ಸೆ ಮಕ್ಕಳೆಲ್ಲ ಹತ್ಬೋದು. ವಯಸ್ಸಾದವರು ಸುಮಾರು ಜನ ಬರ್ತಾಯಿದ್ರು. ಇಲ್ಲೆಲ್ಲ ಜೈನ್ ಅವರು ಸ್ವಲ್ಪ ಜಾಸ್ತಿನೇ ಬರ್ತಾರೆ. ಅವರೆಲ್ಲ ವಯಸ್ಸಾಗಿರೋರು ಕೂಡ ಬರ್ತಿದ್ರು. ಮತ್ತು ಇಲ್ಲಿ ಡೋಲಿ ಹೊತ್ಕೊಂಡು ಹೋಗ್ತಾರಲ್ವ, ಆ ಥರನೂ ಇದೆ. ಅವ್ರನ್ನ ಚೀರಲ್ಲಿ ಕೂರಿಸಿ ಬೆನ್ನಿಗೆ ಕುತ್ಕೊಂಡು ಹತ್ಕೊಂಡು ಬರ್ತಾರೆ. ಅವರು ಕೆಲವರು ಜೈನ್ಸ್ ಎಲ್ಲ ನೋಡಲೇಬೇಕು ಅನ್ನೋ ಒಂದು ಇರುತ್ತಲ್ವ, ಅವರು ಏಜಾದವರೆಲ್ಲ ಬರ್ತಿದ್ರು. ನೋಡಿ ಸುತ್ತ ಹೇಗಿದೆ ಅಂದರೆ ನಮಗಂತ ನೆರಳು ಬರೋದೇ ಇಲ್ಲ. ಸುತ್ತ ಇದೇ ಥರ ಬಂಡೆ. ಅಲ್ಲೊಂದು ದೇವಸ್ಥಾನ, ಅಲ್ಲಿಗೂ ಜನಗಳು ಹೋಗ್ತಾಯಿದ್ರು. ನಾವು ಕುತ್ಕೊಂಡು ಒಂದು ಇದಕ್ಕೆ ಬಂದ್ವಿ. ಇದೊಂಥರ ಒಂದು ಅರ್ಧ ಹತ್ತಿ ಸುಸ್ತಾಗಿರೋದನ್ನ ದಣಿವು ಆರಿಸ್ಕೋಬೋದು, ಆ ಥರ ಇತ್ತು ಅದು ಬಂಡೆ. ಆರಾಮ್ಸೆ ಕೂರ್ಬೋದಿತ್ತು. ಅಲ್ಲಿ ಬಂಡೆ ನೆರಳು ನಮಗೆ ಬೀಳ್ತಿತ್ತಲ್ವ, ತಣ್ಣಗೆ ಆಗ್ತಿತ್ತು. ಯಾಕಂದರೆ ತುಂಬಾ ಹತ್ಕೊಂಡು ಬಂದುಬಿಟ್ಟಿದ್ವಿ ನಾವು. ಅಲ್ಲಿಂದ ಸ್ವಲ್ಪ ಸುಧಾರಿಸ್ಕೊಂಡು ಹಾಗೆ ಹೊರಡೋಣ, ಮತ್ತಿನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಿಧಾನವಾಗಿ ಹತ್ಕೊಂಡು ಬಂದ್ವಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಳೆ ಕಾಲದ್ದು ಶಾಸನಗಳು ಬರೆದಿರೋ ಅಂಥದ್ದು ಇಲ್ಲಿ ನೋಡಿ. ಅದನ್ನು ಎಷ್ಟು ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ ಅಂದರೆ, ಆ ಗ್ಲಾಸ್ನಲ್ಲಿ ಅದನ್ನು ಸೇವ್ ಮಾಡಿಟ್ಟಿದ್ದಾರೆ, ಹಾಳಾಗಬಾರ್ದು, ಮತ್ತು ಅದನ್ನೆಲ್ಲ ತುಳಿಬಾರ್ದು, ಆ ರೀತಿ ಅಲ್ಲಿದೆ ನೋಡಿ. ಅಲ್ಲಿ ಬರೆದಿದ್ದಾರೆ. ಸುಮಾರಿದೆ ಈ ಥರ ಬಂಡೆ ಮೇಲೆ ಕೆತ್ತನೆ ಮಾಡಿರೋವಂಥದ್ದು, ಅವ್ರು ಬರೆದಿರೋದಂತೆ ಇದು. ಅದೆಲ್ಲ ಹಾಗೆ ಇದೆ ನೋಡಿ. ಇವರೆಲ್ಲ ಇಳ್ಕೊಂಡು ಹೋಗ್ತಾ ಇರೋದು ಇದು. ನಾವು ಒಂದು ಕಡೆ ಹತ್ಕೊಂಡು ಹೋಗ್ತಾಯಿದ್ದೀವಿ, ಅವರೆಲ್ಲ ಇಳ್ಕೊಂಡು ಹೋಗ್ತಾ ಇದ್ದಾರೆ.
ಇನ್ನೂ ನಾವು ಇನ್ನೂ ಒಂದು ಕಾಲು ಭಾಗದಷ್ಟು ಹೋಗಬೇಕು. ಅಲ್ಲಿ ಸ್ವಲ್ಪ ಮೆಟ್ಲು ನೋಡಿ ಸ್ಟ್ರೈಟೇ ಇದೆ. ಇದೆಲ್ಲ ಸ್ವಲ್ಪ ಫ್ಲ್ಯಾಟೆಲ್ಲ ಇದೆ. ಅಯ್ಯೋ ಅದಂತೂ ತುಂಬಾ ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಇದಿದೆಯಾ ಹೇಗೆ ಬರೋದು ಅಂತ. ಇಲ್ಲಿ ಒಂದು ಸಣ್ಣ ಗೋಪುರ ಥರ ಇದೆ. ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋರು ಇಲ್ಲೂ ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋರು ಎಷ್ಟೋ ಜನ. ಎಲ್ಲ ಒಂದು ಕಡೆ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತಲ್ಲ, ಅಲ್ಲೆಲ್ಲ ಕೂತ್ಕೊತಾಯಿದ್ರು, ಫೋಟೋಸ್ ತೊಗೋತಾಯಿದ್ರು. ನೋಡಿ ಇದಂತೂ ಸ್ಟ್ರೈಟೇ ಇದೆ. ಅಯ್ಯೋ ಹತ್ತೋ ತನಕ ನನಗೆ ಮೇಲೆ ಉಸಿರು ಬಂದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಚೆನ್ನಾಗಿ ವಾಕ್ ಮಾಡಬೇಕು ಅನ್ನೋದು. ಇಲ್ಲೂ ಸೈಡ್ನಲ್ಲೂ ಮೆಟ್ಲು ಥರ ಇದೆ. ಅಲ್ಲೂ ಏನೋ ಸರ್ಕಸ್ ಮಾಡ್ತಿದ್ದಲ್ಲ ನನ್ನ ಮಗಳು, ಇಲ್ಲೂ ಹತ್ತುತ್ತೀನಿ ಮಮ್ಮಿ ನೋಡಿ ಅಂತ. ಅಯ್ಯೋ ಇಳಿಯಮ್ಮ ಇಲ್ಲೇ ಹತ್ತು ಅಂತ ಹೇಳ್ತಿದ್ದೆ ಅವಳಿಗೆ, ಕೇಳಲಿಲ್ಲ ಅವಳು. ಅಲ್ಲಿ ನೋಡಿ ಇವಳು ಹತ್ತಿದ್ಲು ಅಂತ ಅವನು ಕೂಡ ನನ್ನ ಮಗನೂ ಕೂಡ ಹತ್ತಿದ್ರು. ಫೈನಲಿ ಮೇಲೆ ಬಂದ್ವಿ ಅಪ್ಪ. ಬಂದಿದೆ ಇದು ನೋಡಿ ಎಷ್ಟು ದೊಡ್ಡದಿದೆ. ಅಲ್ಲಿಂದ ಹಾಗೆ ಒಳಗಡೆ ಹೋದ್ವಿ. ಇಲ್ಲಿ ಒಳಗಡೆ ಬಂದಿದ್ದೆ. ಇಲ್ಲಿ ಏನಾದರೂ ಕಾಣಿಕೆ ಕೊಡೋದಿತ್ತು ಅಂದರೆ ಇಲ್ಲಿ ಬರೆಸ್ಬಿಟ್ಟು ಕೊಡ್ಬೋದು. ಅವರು ಒಂದು ರೆಸಿಪ್ಟ್ ಕೊಡ್ತಿದ್ರು. ನಿಮ್ಮ ಕೈಲಾದಷ್ಟು ನೀವು ಏನಕ್ಕಾದರೂ ಅದು ಡೊನೇಟ್ ಮಾಡೋ ಥರ ಮಾಡ್ಬೋದಾಗಿತ್ತು. ನೋಡಿ ಫೈನಲಿ ಗೊಮ್ಮಟೇಶ್ವರ ಅವ್ರನ್ನ ನೋಡೋದಕ್ಕೆ ಅಂತ ನಾವು ಬಂದ್ವಿ, ರೀಚ್ ಆದ್ವಿ. ಇಲ್ಲಿ ಏನಪ್ಪ ಅಂದರೆ ಸುತ್ತಲೂ ಇದ್ದಾರೆ. ಅವ್ರದ್ದು ಗುರುಗಳು ಇರ್ತಾರಲ್ಲ ಅವ್ರದ್ದೆಲ್ಲ ಸ್ಟ್ಯಾಚುಗಳು ಈ ಸಣ್ಣ ಸಣ್ಣ ಏನು ಕಾಣ್ತಾ ಇದೆ ಬಾಗಿಲು, ಇಲ್ಲಿ ಪ್ರತಿ ಒಬ್ಬೊಬ್ಬರು ಗುರುಗಳದ್ದು ಹೆಸರು ಬರೆದು ಅಲ್ಲಿ ಕೂರಿಸಿದ್ದಾರೆ ನೋಡಿ. ಇದು ಕೂಷ್ಮಾಂಡಿನಿ ದೇವಿ ನೋಡಿ. ಇವರೆಲ್ಲ ಗುರುಗಳಂತೆ. ಅಲ್ಲಲ್ಲೇ ಸುಮಾರಿದೆ, ಸುತ್ತ ಬರಬೇಕು. ನಾವು ಇವಾಗ ಏನು ಎಂಟ್ರೆನ್ಸಿಂದ ಲೆಫ್ಟಿಗೆ ಬಂದ್ವಿ, ಅದು ಒಂದು ರೌಂಡೇ ಬರಬೇಕು. ಆ ರೌಂಡಿಂದ ಬಂದರೆ ಈ ಕಡೆಯಿಂದ ಕ್ಲೋಸ್ ಆಗುತ್ತೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ಈ ಡ್ರೈ ಫ್ರೂಟ್ಸ್ಗಳನ್ನ ಅಲ್ಲಿ ನೈವೇದ್ಯಕ್ಕೆ ಇಡ್ತಾರೆ. ಅದು ಬಾದಾಮಿ ಹೇಗೆ ಅಂದರೆ ಅದು ಇದನ್ನೇ ಓಪನ್ ಮಾಡಿರಲ್ಲ, ಅದು ಏನು ಅದರದ್ದು ಬೀಜ ಏನಿರುತ್ತೆ ಹಾಗೇ ಇರುತ್ತೆ. ಅದನ್ನು ಚೆಚ್ಚಿದ್ರೆ ಅದು ಬಾದಾಮಿ ಬರುತ್ತೆ ನೋಡಿ. ಹಿಂದೆ ಬಂದ್ವಿ. ಇವಾಗ ಇನ್ನೂ ಮುಂದೆ ಹೋಗಿ ರೈಟಾಗಿ ಕಟ್ಟಾಗಬೇಕು ನೋಡಿ. ತುಂಬಾ ಇದೆ ನೋಡಿ. ಇವರೆಲ್ಲ ಜೈನ್ಸು. ಮಗುನ ಸಣ್ಣ ಮಗು ಇದೆ ಇವ್ರ ಹತ್ರ. ಅದು ನಾಮಕರಣ ಮಾಡೋದಕ್ಕೇನೋ ಕರ್ಕೊಂಡು ಬಂದಿದ್ರು. ನಾವು ಅದು ಹೇಳ್ತಿದ್ವಿ, ಅಪ್ಪ ಹಿಂಗೆ ಹೊತ್ಕೊಂಡು ಬಂದಿದ್ದಾರೆ ಎಷ್ಟು ಚಿಕ್ಕ ಪಾಪನ ಅಂತ ಕರ್ಕೊಂಡು ಈ ಬಿಸಿಲಿನಲ್ಲಿ ಅಂತ. ಅವ್ರದ್ದೇ ಯಾವುದೋ ಸಂಪ್ರದಾಯ. ಇವಾಗ ನಮ್ಮಲ್ಲೆಲ್ಲ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಎಷ್ಟೇ ದೂರ ಇದ್ರೂ ಹೇಗೆ ಹೋಗ್ತೀವಿ, ಪಾಪ ಅವರು ಹಾಗೆ ಬಂದು ಮಾಡಿಕೊಂಡು ಇದು ಮಾಡ್ತಾಯಿದ್ರು ನೋಡಿ. ಹೊರಗಡೆಯಿಂದನೂ ಎಷ್ಟು ಚೆನ್ನಾಗಿ ಮೇಲೆ ಕಾಣಿಸುತ್ತೆ ಅವ್ರದ್ದು ಫೇಸು. ತುಂಬ ಏಜ್ ಆದವರೆಲ್ಲ ಎಷ್ಟು ಆರಾಮ್ಸೆ ಎತ್ಕೊಂಡು ಬಂದರು. ನಾನು ಅಜ್ಜಿನ ಅದನ್ನೇ ನೋಡ್ತಾಯಿದ್ದೆ ಅಲ್ಲಿ ಮುಂದೆ ಪಾಸ್ ಆದವ್ರನ್ನ. ಇವಾಗ ನೋಡಿ ಅಲ್ಲಿಂದ ಇಳಿತಾ ಇರೋದು. ಇಳಿಬೇಕಾದ್ರೆ ಅಷ್ಟೇ, ಹತ್ತಬೇಕಾದ್ರೆ ಒಂಥರ ಸಮಸ್ಯೆ. ಇಳಿಬೇಕಿದ್ರೆ ಫುಲ್ ಕಾಲೆಲ್ಲ ಶೇಕ್ ಆಗ್ತಾಯಿತ್ತು ಒಂದೊಂದು ಮೆಟ್ಲಿಗೂ. ನಮ್ಮ ಮನೆಯವ್ರನ್ನ ಹಿಡ್ಕೊಂಡೇ ಇಳಿತಾ ಇದ್ದೆ ನಾನು, ತುಂಬ ಕಾಲೆಲ್ಲ ನಡುಗ್ತಾ ಇದೆ ಅಂತ ಹೇಳಿ. ಅಲ್ಲಿ ಬಾದಾಮಿ ದ್ರಾಕ್ಷಿ ಎಲ್ಲ ಇತ್ತು, ಅದನ್ನು ಹಾಗೆ ತಿನ್ಕೊಂಡು ಬಂದ್ವಿ. ಕೆಳಗಿಳಿತಾ ನೋಡಿ ಆ ದೇವಸ್ಥಾನ ನಾನು ಏನು ತೋರಿಸ್ತಾ ಇದ್ದೀನೋ ಅಲ್ಲೂ ಜನಗಳು ಹೋಗ್ತಾಯಿದ್ರು. ಅಲ್ಲೂ ಮೆಟ್ಲಿದೆ ಅಲ್ಲಿ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ದಾರಿ. ಬೆಟ್ಟ ಹತ್ಕೊಂಡೇ ಹೋಗಬೇಕು ಅಲ್ಲಿಗೂ. ಫೈನಲಿ ನಮ್ಮ ಒಂದು ವೀಕೆಂಡು ಹೀಗೇ ಮುಗಿಸಿದ್ವಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.
ಇದೇ ಥರ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.